ಸಾರಿಗೆ ನೌಕರರ ಬೇಡಿಕೆ ಈಡೇರಿಸುವಂತೆ ಶಾಸಕ ಸಿಮೆಂಟ್ ಮಂಜು ಒತ್ತಾಯ. ಸಾರಿಗೆ ನೌಕರರ ಕಷ್ಟ ಎಲ್ಲ ನೌಕರರಿಗಿಂತ ವಿಭಿನ್ನವಾಗಿದೆ. ಇಂದಿನ ಖರ್ಚಿಗೆ ತಕ್ಕಂತೆ ಅವರಿಗೆ ಸಂಬಳ ನೀಡುತ್ತಿಲ್ಲ. ಅವರು ನಿಯತ್ತಿನಿಂದ ಯಾವುದೇ ಚೌಕಾಸಿ ಮಾಡದೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಮಾಡುತ್ತಿರುವ ಮುಷ್ಕರ ನ್ಯಾಯಸಮ್ಮತವಾಗಿದೆ. ರಾಜ್ಯ ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಎಂದು ಆಲೂರು ಸಕಲೇಶಪುರದ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಒತ್ತಾಯಿಸಿದರು. ಅವರು ಹಾಸನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ನಾನೊಬ್ಬ ಸಾರಿಗೆ ಸಂಸ್ಥೆ ನೌಕರನ ಮಗನಾಗಿ ಅವರ ಕಷ್ಟಗಳನ್ನು ನಾನು ಹತ್ತಿರದಿಂದ ಬಲ್ಲವನು. ಅವರು 38 ತಿಂಗಳ ಬಾಕಿ ಮತ್ತು ವೇತನ ಹೆಚ್ಚಳ ಮಾಡಬೇಕು ಎನ್ನುವ ಉದ್ದೇಶದಿಂದ ಮುಷ್ಕರ ಮಾಡುತ್ತಿದ್ದಾರೆ. ಅದು ಸರಿಯಾಗಿದೆ. ರಾಜ್ಯ ಸರ್ಕಾರ ಎಸ್ಮಾ ಜಾರಿ ಮಾಡುತ್ತೇವೆ. ಖಾಸಗಿ ವಾಹನ ಬಿಟ್ಟು ಸಾರ್ವಜನಿಕರ ಸಮಸ್ಯೆ ಬಗೆಹರಿಸುತ್ತೀವಿ ಎನ್ನುವ ಬೇಡಿಕೆ ತಂತ್ರ ಬಿಟ್ಟು ಅವರ ಬೇಡಿಕೆ ಈಡೇರಿಸಲು ಮುಂದಾಗಬೇಕು. ನಮ್ಮ ಸಾರಿಗೆ ಸಂಸ್ಥೆ ಬೇರೆ ರಾಜ್ಯದ ಸಾರಿಗೆ ಸಂಸ್ಥೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರಿಗೆ ನೌಕರರು ಹಗಲು ರಾತ್ರಿ ಎನ್ನದೇ ದುಡಿಯುತ್ತಿದ್ದಾರೆ. ಈಗಾಗಲೇ ಅವರು ಬೇಡಿಕೆ ಈಡೇರುವವರೆಗೂ ಮುಷ್ಕರ ನಿಲ್ಲಿಸುವುದಿಲ್ಲ ಎಂದು ತೀರ್ಮಾನಿಸಿದ್ದಾರೆ. ಆದ್ದರಿಂದ ಪ್ರಯಾಣಿಕರಿಗೆ ತೊಂದರೆಯಾಗುತ್ತದೆ. ಈ ಬಗ್ಗೆ ಮುಂದಿನ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆಯುತ್ತೇನೆ ಎಂದರು. ಸರ್, ಆ್ಯಕ್ಚುಲಿ ಅವರು 38 ತಿಂಗಳ ಹರಿಹರಿಸು ಮತ್ತು ವೇತನ ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಮುಷ್ಕರವನ್ನು ಮಾಡ್ತಾಯಿದ್ದಾರೆ. ಸರ್, ನಿಜವಾಗ್ಲೂ ಹೇಳ, ನಾನೊಬ್ಬ ಸಾರಿಗೆ ನೌಕರರ ಮಗ. ಪಾಪ ನಮ್ಮ ಅಪ್ಪ ಈಗ ರಿಟೈರ್ಡ್ ಆಗಿದ್ದಾರೆ. ಸಾರಿಗೆ ನೌಕರಿಗೆ ಇರ್ತಕ್ಕಂಥ ಕಷ್ಟ ಸರ್ ಬೇರೆಲ್ಲರಿಗಿಂತ ಭಿನ್ನ ಸರ್. ಆ್ಯಕ್ಚುಲಿ ಅವರಿಗೆ ನಿಮಗೆ ನೋಡಿರ್ಬೋದು, ತುಂಬ ಜನ ನೌಕರುಗಳು ಪಾಪ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ತಾವು ನೋಡಿದ್ದೀರಿ. ಯಾಕೆಂದರೆ ಇವತ್ತಿನ ಖರ್ಚಿಗೆ ತಕ್ಕನಾಗಿ ಅವ್ರಿಗೆ ಸಂಬಳಗಳಿಲ್ಲ. ನಾನು ಪಾಪ ನಮ್ಮ ತಂದೆನೂ ಕೂಡ ಸುಮಾರು 30 ವರ್ಷ ಅದೇ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಅವರ ಬೇಡಿಕೆ ಒಂದು ರೀತಿಯಲ್ಲಿ ಸರಿಯಾಗಿದೆ. ಯಾವುದೇ ಸರ್ಕಾರಗಳಿರ್ಬೋದು, ಮುಖ್ಯಮಂತ್ರಿಗಳು ಕೂಡ ಕೂಡಲೇ ಅವರಿಗೆ ಸಮ್ಮತಿಸಬೇಕು. ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ 1,10,000 1,05,000 ಸಾರಿಗೆ ನೌಕರರಿದ್ದಾರೆ. ದಿನನಿತ್ಯ ಹಗಲು ರಾತ್ರಿ ಅಂತಕ್ಕಂಥ ನೋಡದಲ್ಲೇ ಸಾರ್ವಜನಿಕರಿಗೋಸ್ಕರ ಉತ್ತಮ ಸೇವೆಯನ್ನು ಮಾಡ್ಕೊಂಬಂದಿದ್ದಾರೆ. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ಕರ್ನಾಟಕದ ಸಾರಿಗೆ ಇಲಾಖೆ ಅಂದರೆ ಅವ್ರದ್ದೇ ಒಂದು ವಿಶೇಷವಾದ ಹೆಸರನ್ನು ಕೂಡ ಅವ್ರು ಗಳಿಸ್ಕೊಂಡಿದ್ದಾರೆ. ಅವರಿಗೆ ಏನೇನು ಅನುಕೂಲತೆಗಳನ್ನ ಕೊಡಬೇಕು ಸರ್ಕಾರ ಈ ಕೂಡಲೇ ಕೊಡಬೇಕು. ಯಾಕೆಂದರೆ ಈಗ ಭಾಗ್ಯಗಳನ್ನ ಮಾಡಿದ ನಂತರ ದಿನಗಳಲ್ಲಿ ಬಸ್ಸಿನಲ್ಲಿ ಓಡಾಡ್ತಕ್ಕಂಥ ಸಂಖ್ಯೆನೂ ಕೂಡ ಹೆಚ್ಚಿದೆ ಮತ್ತು ಇವ್ರಿಗೂ ಕೂಡ ವರ್ಕ್ಲೋಡ್ ಕೂಡ ಜಾಸ್ತಿ ಇರೋದ್ರಿಂದ ಅವರು ಕೇಳದಂಥ ಸೌಲಭ್ಯನ ಕೊಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹೈಕೋರ್ಟು ಸ್ಟೇ ಕೊಟ್ಟಿರೋದು ಒಂದು ದಿವಸ ಮಾಡಬೇಡಿ ಅಂತಕ್ಕಂಥದ್ದೇನೋ ಸ್ಟೇ ಕೊಟ್ಟಿದೆ. ಅಷ್ಟರೊಳಗೆ ಸರ್ಕಾರ ನಿರ್ಧಾರ ತಗೊಂಡ್ರೆ ಒಳ್ಳೆಯದು. ನಾನು ಅನಂತ್ ಸುಬ್ಬಾರಾವ್ ಅವರು ಮಾತಾಡ್ಬೇಕಾದ್ರೆ ನಾನು ಮಾಧ್ಯಮದಲ್ಲಿ ಗಮನಿಸಿದೆ, ಮುಖ್ಯಮಂತ್ರಿಯವರು ಹರಿಹರ್ಸ್ ಬಗ್ಗೆ ಯಾವುದೇ ಮಾತನ್ನು ಕೂಡ ಬಾಯಿ ಬಿಟ್ಟಿಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಸೊ ಅವರೇನು ಹೇಳ್ತಾರೆ ಅಂದರೆ, ನಾವು ನಾಳೆ ಏನಾದರೂ ಕೂಡ ಈ ಪ್ರತಿಭಟನೆ ಶುರು ಆದರೆ ಇವರು ಫುಲ್ ಅನೌನ್ಸ್ ಮಾಡೋ ತನಕ ನಾವು ವಾಪಸ್ ತಗೊಳ್ಳಲ್ಲ ಅಂತಕ್ಕಂತ ಹೇಳಿದ್ದಾರೆ. ಆಲ್ರೆಡಿ ಅವರು ಎಲ್ಲ ಕಡೆ ಹೋಗಿ ಪೂರ್ವಭಾವಿನ ಮಾಡಿ ಎಲ್ಲ ನೌಕರರಿಗೂ ಕೂಡ ಆಲ್ರೆಡಿ ಈ ರೀತಿ ಮಾಹಿತಿಗಳನ್ನೆಲ್ಲ ವಿನಿಮಯ ಆಗೋಗಿದೆ. ಬಟ್ ನಾನು ಹೇಳೋದು ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಅಂತಕ್ಕಂಥದ್ದು. ಏಕೆಂದರೆ ಅವ್ರಿಗೂ ಹೆಂಡತಿ ಮಕ್ಕಳಿದ್ದಾರೆ, ಎಲ್ಲರೂ ಕೂಡ ಅವ್ರ ಕುಟುಂಬದ ನಿರ್ವಹಣೆ ಅವ್ರ ಮೇಲೆ ಜವಾಬ್ದಾರಿ ಇದೆ. ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಅವ್ರಿಗೆ ಯಾವುದೇ ಸರ್ಕಾರಗಳು ಸ್ಪಂದಿಸಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ. ಖಂಡಿತವಾಗಲೂ ಕೂಡ ನೌಕರನ್ನ ಬೆದರಿಸ್ತಕ್ಕಂಥ ಕೆಲಸ ಮಾಡಬಾರ್ದು. ಅವರು ಕೂಡ ಈ ದೇಶದ ಪ್ರಜೆಗಳು, ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರಜೆಗಳು. ಸೊ ಅವ್ರಿಗೆ ಬೆದರಿಸ್ತಕ್ಕಂಥ ಕೆಲಸ ಯಾವುದೂ ಕೂಡ ಮಾಡಬಾರ್ದು. ಪ್ರೀತಿಯಿಂದ ಅವ್ರನ್ನ ಮಾತಾಡಿಸ್ಬೇಕು ಮತ್ತು ಅವ್ರು ಕೇಳಿರ್ತಕ್ಕಂಥದ್ದು ನ್ಯಾಯಯುತವಾಗಿದೆ. ಅವ್ರಿಗೆ ಇವತ್ತಿನ ಸಾರ್ವಜನಿಕ ಜೀವನದಲ್ಲಿ ಇವತ್ತಿನ ಬೆಲೆ ಏರಿಕೆ ನಡುವೆ ಅವ್ರಿಗೆ ಜೀವನ ನಡೆಸೋದು ಕಷ್ಟ ಆಗಿದೆ. ಯಾಕೆ ನಾನು ಕೂಡ ನಮ್ಮ ತಂದೆಯವರು ಇದೇ ಇದರಲ್ಲಿ ಇರೋದ್ರಿಂದ ನಾನು ಕೂಡ ನನ್ನ ಕುಟುಂಬದಲ್ಲಿ ನಾನು ಪಾಲ್ದಾರಲ್ಲ. ಹಾಗಾಗಿ ನನಗೂ ಕೂಡ ಗೊತ್ತಿದೆ. ಖಂಡಿತವಾಗ್ಲೂ ಈ ಬೇಡಿಕೆನ ಈಡೇರಿಸ್ಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಅಂದರೆ ಸರ್ಕಾರ ಈ ನಿಟ್ಟಿನಲ್ಲಿ ಹೋದರೆ ಖಾಸಗಿ ಬಸ್ಗಳನ್ನೇ ನಂಬ್ಕೊಂಡು KSRTC ಅವರು ಕೊಡ್ತಾ ಇರ್ತಕ್ಕಂಥ ಸೇವೆನ ನಾನು ಪಡ್ಕೊತೀನಿ ಅಂತ ಹೇಳೋದು ಖಂಡಿತವಾಗ್ಲೂ ಆಗಲ್ಲ. ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ರೋಗಿಗಳಿಗೆ ತೊಂದರೆ ಆಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಈಗ ಆಲ್ರೆಡಿ ಒಂದು ದಿವಸ ಈಗ ಕೋರ್ಟು ಆಲ್ರೆಡಿ ಒಂದು ದಿವಸ ಮುಂದೂಡಿ ಅಂತಕ್ಕಂಥದ್ದು ಹೇಳಿದೆ. ಬಟ್ ಕೋರ್ಟಿಗೆ ಮಾತಿಗೆ ಎಲ್ಲರೂ ಕೂಡ ತಲೆ ಬಾಗ್ತಾರೆ. ಈ ನಿಟ್ಟಿನಲ್ಲಿ ಇರ್ತಕ್ಕಂಥ 24 ಗಂಟೆ ಸಮಯದಲ್ಲಿ ಈಗ ಸರ್ಕಾರ ಮಧ್ಯಪ್ರವೇಶಿಸಿ ಅವರ ಸಮಸ್ಯೆಗಳನ್ನ ಈಡೇರಿಸಿದ ನಿಟ್ಟಿನಲ್ಲಿ ಅವ್ರು ಗಮನ ಹರಿಸಬೇಕು ಅಂತ ಹೇಳ್ತೀನಿ ನಾನು.